ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವರಮಹಾಲಕ್ಷ್ಮಿ ಹಬ್ಬ ಬ್ಲಾಗ್. ನಾನು ಈ ವಿಡಿಯೋನಲ್ಲಿ ಯಾವ ದಿನ ಈ ಹಬ್ಬನ ಮಾಡ್ತಾರೆ ಹಾಗೆ ಯಾವ ಕಾರಣಗಳಿಗಾಗಿ ಈ ಹಬ್ಬನ ಮಾಡ್ತಾರೆ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಬಂದು ಶ್ರಾವಣ ಮಾಸದ ಹುಣ್ಣಿಮೆಯ ಮುಂಚಿನ ಶುಕ್ರವಾರದಂದು ಆಚರಿಸ್ತಾರೆ. ಇನ್ನು ನಾವು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ತಲೆ ಸ್ನಾನ ಎಲ್ಲ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ತುಳಸಿ ಪೂಜೆನೂ ಮುಗಿಸ್ಕೊಂಡ್ವಿ. ಇನ್ನು ಹಬ್ಬಕ್ಕೆ ಏನೇನು ಬೇಕೋ ಎಲ್ಲನೂ ಮುಂಚಿನ ದಿನವೇ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸೊ ದಟ್ ಬೆಳಿಗ್ಗೆ ಏನು ಕಷ್ಟ ಆಗಲ್ಲ. ಹಾಗೆ ಬೆಳಿಗ್ಗೆನೇ ಎಲ್ಲ ಮಾಡ್ಕೋಬೇಕು ಅಂತ ಅಂದರೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ ಆ್ಯಂಡ್ ಲೇಟ್ ಆಗುತ್ತೆ. ಯಾಕಂದರೆ ಕುಕ್ಕಿಂಗ್ ಕೂಡ ಇರುತ್ತೆ, ವಿಧವಾದ ಐಟಮ್ಸ್ನ ಪ್ರಿಪೇರ್ ಮಾಡ್ತಿರ್ವಲ್ವ. ಹಾಗಾಗಿ ಇನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು, ನಾನು ಪೂಜೆ ಎಲ್ಲ ಮುಗಿದ ಮೇಲೆ ತೊಗೊಂಡಿರೋ ಶಾರ್ಟ್ ಇದು. ನಾವು ನೈವೇದ್ಯಕ್ಕೆ ಹಲವಾರು ಥರದ ಹಣ್ಣನ್ನು ಇಟ್ಟಿದ್ವಿ, ಹಾಗೆ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಆ್ಯಂಡ್ ರವೆ ಉಂಡೆನ ಇಟ್ಟಿದ್ವಿ. ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಆಚರಣೆ ಮಾಡಿದ್ರಿ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಒಲೆ ಪೂಜೆ ಮಾಡಿದ್ವಿ. ಸ್ಟ್ರಾಂಗಾಗಿ ಒಂದು ಲೋಟ ಕಾಫಿ ಕುಡಿದು ನಾವು ನಮ್ಮ ಕುಕ್ಕಿಂಗ್ನ ಶುರು ಮಾಡಿದ್ವಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬನ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದಕ್ಕೆ ಎರಡು ಕಥೆ ಇದೆ. ಒಂದು ಕಥೆಯ ಪ್ರಕಾರ ಪದ್ಮಾವತಿ ಅನ್ನುವ ಒಂದು ಹೆಂಗಸಿಗೆ ಅಂದರೆ ತುಂಬಾ ಒಳ್ಳೆಯವರಾಗಿರ್ತಾರೆ. ಅವರ ಭಕ್ತಿಗೆ ಲಕ್ಷ್ಮಿ ಒಲಿದ್ಬಿಟ್ಟು, ನೀನು ಈ ದಿನ ಆಚರಣೆ ಮಾಡಮ್ಮ, ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡು, ತುಂಬಾ ಒಳ್ಳೆಯದಾಗುತ್ತೆ, ನಿಮ್ಮ ಮನೆಯವರು ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಹಾಗೆ ನಿನಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಥೆಯ ಪ್ರಕಾರ ಚಾರುಮತಿ ಅನ್ನುವ ನಿಷ್ಠಾವಂತ ಹೆಂಗಸಿಗೆ ವಿಷ್ಣು ಕನಸಲ್ಲಿ ಬಂದುಬಿಟ್ಟು, ನೀನು ಶ್ರಾವಣ ಮಾಸದ ಈ ಶುಕ್ರವಾರದಂದು ಪೂಜೆ ಮಾಡಿದ್ರೆ ಮನೆಯಲ್ಲಿರೋ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಶ್ರಾವಣ ಮಾಸದ ಹುಣ್ಣಿಮೆ ಮುಂಚಿನ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ. ಕೆಲವರು ಈ ಹಬ್ಬನ ಮಾಡೋಕ್ಕಾಗಿಲ್ಲ ಅನ್ನೋರು ಯಾವುದಾದ್ರೂ ಶುಕ್ರವಾರದಂದು ಈ ಹಬ್ಬನ ಮಾಡ್ಬೋದು. ಶ್ರಾವಣ ಮಾಸದ ಶುಕ್ರವಾರದಂದು ಮಾಡ್ತಾರೆ. ಇನ್ನು ನಾವು ಅಡುಗೆಯಲ್ಲಿ ತುಂಬ ವೆರೈಟೀಸ್ ಮಾಡಿದ್ವಿ. ಕೋಸಂಬರಿ, ಕಾಂಗ್ರೆಸ್ ಮಸಾಲ, ಬೀನ್ಸ್ ಪಲ್ಯ, ಕಾಳುಗೊಜ್ಜು ಅಥವಾ ಕೂಟು, ಇನ್ನು ಮಸಾಲೆ ವಡೆ, ಹಾಗೆ ಒಬ್ಬಟ್ಟಲ್ಲಿ ನಾವು ಬೇಳೆ ಒಬ್ಬಟ್ಟನ್ನ ಮಾಡಿದ್ವಿ. ಒಬ್ಬಟ್ಟು ಸಾರು ಕೂಡ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿತ್ತು. ಇನ್ನು ಒಬ್ಬಟ್ಟು ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು. ಇನ್ನು ಚಿತ್ರಾನ್ನ ಕೂಡ ಮಾಡಿದ್ವಿ. ಎಲ್ಲನೂ ಸೂಪರಾಗಿತ್ತು. ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಅಡುಗೆ ಏನೇನು ವೆರೈಟೀಸ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.